ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ವಾಸ್ತುವಿಜ್ಞಾನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಮುಖ್ಯದ್ವಾರವನ್ನು ನೀಡುವಾಗ ಗಮನಿಸಬೇಕಾದಂತಹ ವಿಷಯಗಳೇನು, ಆ ಮುಖ್ಯದ್ವಾರದ ಸರಿಯಾದ ಅಳತೆ ಪ್ರಮಾಣಗಳೇನು ಮತ್ತು ಅದರ ಹಿಂದೆ ಇರುವಂಥ ಸೀಕ್ರೆಟ್ ಏನು, ಶುಭ ನಡಿಗೆ ಅಂದ್ರೇನು, ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ಬೇಗ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಒಂದು ಸ್ವಸ್ತಿಕನ್ನು ಬರ್ಕೊಳ್ಳಿ. ಫಸ್ಟು ಯಾವಾಗಲೂ ಸ್ವಸ್ತಿಕ್ ಕ್ಲಾಕ್ ವೈಸ್ ಇರಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಇರಬಾರ್ದು. ಇದು ಧರ್ಮಾರ್ಥ ಕಾಮ ಮೋಕ್ಷಾದಿಗಳನ್ನು ಚತುರ್ವಿಧ ಪುಣ್ಯ ಫಲಗಳನ್ನು ಈ ಸ್ವಸ್ತಿಕ್ ತಿಳಿಸುತ್ತೆ ಮತ್ತು ನಮಗೆ ಕೊಡುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಈಶಾನ್ಯ, ಇದು ಆಗ್ನೇಯ, ಇದು ನೈಋತ್ಯ ಮತ್ತು ಇದು ವಾಯುವ್ಯ. ನೋಡಿ, ಇಟ್ ಈಸ್ ವೆರಿ ಸಿಂಪಲ್ ಲಾಜಿಕ್. ಏನಂದರೆ, ಒಂದು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಅಂದರೆ ಕ್ಲೋಸ್ಡ್ ಏರಿಯಾ ಇದೆಯೋ ನೋಡಿ, ಇಲ್ಲಿ ಉತ್ತರದಿಂದ ಈಶಾನ್ಯ ಇದೆಯಲ್ಲ, ಇದು ಕ್ಲೋಸ್ಡ್ ಏರಿಯಾ. ಇದು ಇಲ್ಲಿ ಮುಖ್ಯದ್ವಾರ ಬರಬಾರ್ದು. ನೋಡಿ, ಪೂರ್ವದಿಂದ ಆಗ್ನೇಯ ಕ್ಲೋಸ್ಡ್ ಏರಿಯಾ ಇದೆ, ಇಲ್ಲಿ ಮುಖ್ಯದ್ವಾರ ಬರಬಾರ್ದು. ನೋಡಿ, ಇಲ್ಲಿ ದಕ್ಷಿಣ ನೈಋತ್ಯ ಕ್ಲೋಸ್ಡ್ ಏರಿಯಾ ಇದೆ, ಇಲ್ಲಿ ಮುಖ್ಯದ್ವಾರ ಬರಬಾರ್ದು. ಪಶ್ಚಿಮದಿಂದ ವಾಯುವ್ಯ ಕ್ಲೋಸ್ಡ್ ಏರಿಯಾ ಇದೆ, ಇಲ್ಲಿ ಮುಖ್ಯದ್ವಾರ ಬರಬಾರ್ದು. ಹಾಗಾದ್ರೆ ಎಲ್ಲಿ ಬರಬೇಕು ನೋಡಿ, ಪೂರ್ವದಿಂದ ಈಶಾನ್ಯ ಓಪನ್ ಇದೆ ಅಂದರೆ ಸ್ವಸ್ತಿಕ್ ಓಪನ್ ಇದೆ, ಈ ಜಾಗದಲ್ಲಿ ಮುಖ್ಯದ್ವಾರ ಬರಬೇಕು. ಮತ್ತು ಮುಖ್ಯದ್ವಾರ ಇರ್ಬೋದು ಅಥವಾ ಗೇಟ್ ಇರ್ಬೋದು. ಕೆಳಗಡೆ ನಾವು ಸೆಲ್ಲರ್ ಮಾಡ್ಕೊಂಡಿದ್ದೀವಿ ಅಂದರೆ ಸೆಲ್ಲರ್ಗೆ ಎಂಟ್ರಿ ಕೂಡ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಇರಬೇಕು. ನೆಕ್ಸ್ಟು ಸೆಲ್ಲರ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಎಂಟ್ರಿ ಇರ್ಬೋದು, ಗೇಟ್ ಇರ್ಬೋದು, ಮುಖ್ಯದ್ವಾರ ಇರ್ಬೋದು, ಇಲ್ಲಿ ಓಪನ್ ಇದೆ, ದಕ್ಷಿಣದಿಂದ ಆಗ್ನೇಯಕ್ಕೆ ಇರಬೇಕು. ಇಲ್ಲಿ ನೈಋತ್ಯದಿಂದ ಪಶ್ಚಿಮದಿಂದ ನೈಋತ್ಯ ಭಾಗದಲ್ಲಿ ಓಪನ್ ಇದೆ, ಇಲ್ಲಿ ಬರಬೇಕು. ಇಲ್ಲಿ ವಾಯುವ್ಯದಿಂದ ಉತ್ತರ ಇದೆ, ಇಲ್ಲಿರಬೇಕು. ಇದನ್ನು ಸರಿಯಾಗಿ ಗಮನಿಸ್ಕೊಂಡು ಮುಖ್ಯದ್ವಾರಾದಿಗಳನ್ನು ಇಡೋದ್ರಿಂದ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇಷ್ಟೇ ಸಾಕಾಗಲ್ಲ ವೀಕ್ಷಕ ಬಂಧುಗಳೇ, ಇದರಲ್ಲಿ ಇನ್ನೊಂದಷ್ಟು ಸೀಕ್ರೆಟ್ ಇದೆ. ಸುಮ್ಮನೆ ಈಗ ಓಪನ್ ಇದೆ ಅಂದ ತಕ್ಷಣ ಅಲ್ಲಿ ಇಟ್ಬಿಡೋಕ್ಕಾಗಲ್ಲ. ನಿಮ್ಮ ಸೈಟ್ ಮೆಜರ್ಮೆಂಟ್, ಎನಿ ಡೈಮೆನ್ಷನ್ ಮೆಜರ್ಮೆಂಟ್ ಏನಿರುತ್ತೆ, ಈಗ ಎಕ್ಸಾಂಪಲ್ ಇಲ್ಲೊಂದು 30, ಇಲ್ಲೊಂದು 40, ಹಿಂಗೆ 33, ಹಿಂಗೆ 25 ನೀವು ಮನೆ ಕಟ್ತಾ ಇದ್ದೀರಾ ಅಂದರೆ ಅದನ್ನು 9 ಭಾಗಗಳನ್ನಾಗಿ ಮಾಡಿಕೊಂಡು ಇಲ್ಲಿ 3 ಮತ್ತು 4ನೇ ಜಾಗದಲ್ಲಿ ಮುಖ್ಯದ್ವಾರವನ್ನು ಇಡಬೇಕಾಗ್ತದೆ. ಇಲ್ಲಿ ದಕ್ಷಿಣಾಗ್ನೇಯ ಅಂತ ಬಂದಾಗ ಈ ಕಡೆಯಿಂದ ಕೌಂಟ್ ಮಾಡಿದಾಗ 3ನೇ ಭಾಗದಲ್ಲಿ ನೀವು ಮುಖ್ಯದ್ವಾರವನ್ನು ಇಡಬೇಕಾಗ್ತದೆ. ನೈಋತ್ಯದಿಂದ ಪಶ್ಚಿಮದ ಕಡೆಗೆ ಹೋಗುವಾಗ 3ನೇ ಭಾಗದಲ್ಲಿ ಮುಖ್ಯದ್ವಾರವನ್ನು ಇಡಬೇಕಾಗ್ತದೆ. ವಾಯುವ್ಯದಿಂದ ಉತ್ತರ 3, 4, 5ನೇ ಭಾಗದಲ್ಲಿ ಮುಖ್ಯದ್ವಾರವನ್ನು ಇಡಬೇಕಾಗ್ತದೆ. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣದ ಮುಖ್ಯದ್ವಾರವನ್ನು ಇಟ್ಕೊಂಡಿದ್ದೇ ಆದರೆ ನಿಮ್ಮ ಮನೆಯ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಇದನ್ನು ನಾವು ಶುಭ ನಡಿಗೆ ಅಂತ ಕರಿತೀವಿ. ಆದರೆ ಈ ಪ್ರೋಗ್ರಾಮ್ ನೋಡೋರಿಗೆ ಇನ್ನೊಂದು ಡೌಟು ಏನಂದರೆ, ಗುರುಗಳೇ ಪೂರ್ವ ಉತ್ತರ ಈಶಾನ್ಯದಲ್ಲಿ ಡೋರ್ ಇಡ್ತಾವಲ್ಲ ಅದು ಒಳ್ಳೇದಲ್ವಾ ಅಂತ ನೀವು ಕೇಳಿದ್ರೆ, ನೋಡಿ, ಡೆಡ್ ಎಂಡು ಉತ್ತರ ಈಶಾನ್ಯದ ಡೆಡ್ ಎಂಡು. ಯಾಕಂದರೆ ಇಲ್ಲಿ ಕಾಸ್ಮಿಕ್ ರೇಸು, ಮ್ಯಾಗ್ನೆಟಿಕ್ ರೇಸು ಮತ್ತು ಸೋಲಾರ್ ರೇಸ್ ಎನರ್ಜಿ ಒಳಗಡೆ ಬರೋದ್ರಿಂದ ಈ ಡೆಡ್ ಎಂಡನ್ನು ನಾವು ಉಚ್ಚ ಸ್ಥಾನ ಅಂತ ಕರಿತೀವಿ, ಇಲ್ಲಿ ಡೋರ್ ಇಡ್ಬೋದು. ಮತ್ತು ಆಗ್ನೇಯ ಮೂಲೆ ಡೆಡ್ ಎಂಡು, ಇದನ್ನು ಉಚ್ಚ ಸ್ಥಾನ ಅಂತೀವಿ, ಇಲ್ಲಿ ಡೋರ್ ಇಡ್ಬೋದು. ಪಶ್ಚಿಮ ವಾಯುವ್ಯದ ಡೆಡ್ ಎಂಡಲ್ಲಿ ಉಚ್ಚ ಸ್ಥಾನ ಅಂತ ಹೇಳ್ತೀವಿ, ಡೋರ್ ಇಡ್ಬೋದು. ಇವು 4 ಮಾತ್ರ ಆಪ್ಷನ್, ಇನ್ನು ಮಿಕ್ಕದೆಲ್ಲ ನೀಚ ಸ್ಥಾನ ಆಗುತ್ತೆ, ಡೋರ್ ಇಡಬಾರ್ದು. ಅದರಿಂದ ಈ ರೀತಿಯಾಗಿ ನೀವು ಸರಿಯಾದ ಅಳತೆಯಲ್ಲಿ ಮುಖ್ಯದ್ವಾರವನ್ನು ಇಟ್ಕೊಳ್ಳೋದ್ರಿಂದ ಅರ್ಧ % ಗೆದ್ದುಬಿಡ್ತೀರಿ, ಅರ್ಧ ವಾಸ್ತು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಇದನ್ನು ಶುಭ ನಡಿಗೆ ಅಂತ ಕರಿತೀವಿ. ಮನೆ ಕಟ್ಬಿಟ್ಟಿದ್ದೀವಿ ಗುರುಗಳೇ, ಯಾವುದೋ ಒಂದು ಭೋಗ್ಯದ ಮನೆ, ಯಾವುದೋ ಒಂದು ಬಾಡಿಗೆ ಮನೇಲಿ ಇದ್ದೀವಿ ಗುರುಗಳೇ, ಈ ಮನೆಯಲ್ಲಿ ನಾವು ಡೋರ್ ಕರೆಕ್ಟ್ ಪೊಸಿಷನ್ ಇಲ್ಲ ಮತ್ತು ಸೈಟ್ ಟಿಲ್ಟ್ ಇದೆ ಅಂದಾಗ
ಒಂದು ಫಾರ್ಚೂನ್ ಡೋರ್ ಅಂತ ಬರುತ್ತೆ, ಸ್ವಸ್ತಿಕ್ ಫಾರ್ಚೂನ್ ಡೋರ್ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಎಕ್ಸಾಂಪಲ್ ಇಲ್ಲೆಲ್ಲೋ ಡೋರ್ ಇಟ್ಬಿಟ್ಟವ್ರೆ, ಇಲ್ಲಿಗೊಂದು ಪೈರಾ ಬ್ಯಾಂಡನ್ನು ಹಾಕಿ ಕರೆಕ್ಟ್ ಪೊಸಿಷನ್ನಲ್ಲಿ ಒಂದು ಫಾರ್ಚೂನ್ ಡೋರ್ನ ಹಾಕೊಳ್ಳೋದ್ರಿಂದ ಆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಈ ನೆಗೆಟಿವ್ನ ಬ್ಲಾಕ್ ಮಾಡಿ ಇನ್ನೊಂದು ಕಡೆ ಒಂದು ವರ್ಚುವಲ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು. ಈ ರೀತಿ ಮಾಡ್ಕೊಂಡಾಗ ಕೂಡ ಒಡಿದೆ ತಾತ್ಕಾಲಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನಂತೂ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಅದರ ಜೊತೆಗೆ ನಮ್ಮ ಮನೆಯ ವಾಸ್ತು ತಿಳ್ಕೋಬೇಕು, ವಾಸ್ತು ಸಲಹೆ ತಗೋಬೇಕು, ಪರಿಹಾರಗಳನ್ನು ಕಂಡ್ಕೋಬೇಕು, ನಾವು ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಖಂಡಿತ ಸಂಪರ್ಕ ಮಾಡಿ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕೂಡ ನಾನು ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಗೆ ಈ ವಾಸ್ತುವಿಜ್ಞಾನವನ್ನು ಕಲಿಯುವ ಎಲ್ಲ ಆಸಕ್ತರು, ನನ್ನ ಇಂಟೆನ್ಷನ್ನು ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಜ್ಯೋತಿಷಿರಬೇಕು, ವಾಸ್ತು ತಜ್ಞರಿರಬೇಕು. ಆಗ ಅವರ ಅಭಿವೃದ್ಧಿ ಅಂದರೆ ಅವರ ಕುಟುಂಬದ ಅಭಿವೃದ್ಧಿ ಖಂಡಿತವಾಗಿಯೂ ಆಗುತ್ತೆ. ಅಂದರೆ ಒಂದು ಮನೆಯಲ್ಲಿ ಒಬ್ಬರು ಜ್ಯೋತಿಷಿ ವಾಸ್ತು ತಜ್ಞ ಇದ್ದಾಗ ಅವರ ಮನೆಯ ಸಮಸ್ಯೆಗಳನ್ನು ಅವರೇ ಸಾಲ್ವ್ ಮಾಡ್ಕೋತಾರೆ, ಮಿಸ್ಗೈಡ್ ಆಗುವಂಥದ್ದು ತಪ್ಪುತ್ತೆ. ಅದರಿಂದ ನೀವು ಕೂಡ ವಾಸ್ತುವನ್ನು ಕಲಿಬೇಕು ಅಂದರೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.